ಸಮಯ 8:30. ಆಕಾಶವಾಣಿ ಮೈಸೂರು. ನಾನು ಐ, ನೀನು ಯು. ಬಾನುಲಿ ಇಂಗ್ಲಿಷ್ ಪಾಠ ರೇಡಿಯೋ ಸರಣಿ. ಬಿಸಿಲೇ ಇರಲಿ, ಸನ್ಲೈಟ್ ಲೆಟ್ ಕಮ್, ಮಳೆಯೇ ಬರಲಿ, ರೈನ್ ಲೆಟ್ ಇಟ್ ಕಮ್, ಕಾಡಲ್ಲಿ ಮೇಡಲ್ಲಿ ಅಲೆರೆ, ಫಾರೆಸ್ಟ್ ಮೌಂಟೇನ್ ಐ ಗೋ ರೋಮಿಂಗ್. ಪ್ರಸ್ತುತಿ ಆಂಗ್ಲ ಭಾಷಾ ಉಪನ್ಯಾಸಕ ಸದಾನಂದ ಆರ್. ಕನ್ನಡದಲ್ಲಿ ಕ್ಷಮಿಸು ಎನ್ನುವೆ, ಇಂಗ್ಲಿಷ್ನಲ್ಲಿ ಸಾರಿ ಎನ್ನುವೆ. ಆತ್ಮೀಯ ಕೇಳುಗರೆ, ಬಾನುಲಿ ಇಂಗ್ಲಿಷ್ ಪಾಠ ತರಗತಿಗೆ ಸ್ವಾಗತ. ಡಿಯರ್ ಲಿಸನರ್ಸ್, ವೆಲ್ಕಮ್ ಟು ಬಾನುಲಿ ಇಂಗ್ಲಿಷ್ ಪಾಠ. ಇದು ಬಾನುಲಿ ಇಂಗ್ಲಿಷ್ ಪಾಠ ಸರಣಿಯ 7ನೇ ತರಗತಿ. ಕಳೆದ ತರಗತಿಯಲ್ಲಿ ದಿನನಿತ್ಯದ ಕ್ರಿಯೆಗಳನ್ನು ವ್ಯಕ್ತಪಡಿಸೋದು ಹೇಗೆ ಅಂತ ಕಲ್ತ್ಕೊಂಡ್ವಿ. ಐ ಲೈಕ್ ಕಾಫಿ, ಐ ಡೋಂಟ್ ಲೈಕ್ ಕಾಫಿ, ಶಿ ಲೈಕ್ಸ್ ಸ್ವೀಟ್, ಶಿ ಡಸಂಟ್ ಲೈಕ್ ಸ್ವೀಟ್. ಹೀಗೆ ಸಕಾರಾತ್ಮಕವಾದ ಅಂದರೆ ಪಾಸಿಟಿವ್ ಸೆಂಟೆನ್ಸ್ ಅಂತ ಹೇಳ್ತೇವೆ, ನಕಾರಾತ್ಮಕ ನೆಗೆಟಿವ್ ಸೆಂಟೆನ್ಸ್ ಅಂತ ಹೇಳ್ತೇವೆ. ಅವುಗಳನ್ನು ಹೇಗೆ ಪ್ರೆಸೆಂಟ್ ಟೆನ್ಸಲ್ಲಿ ದಿನನಿತ್ಯ ನಡೆಯುವಂಥದ್ದನ್ನು ಹೇಳೋದಕ್ಕೆ ಬಳಸೋದು ಅಂತ ಹೇಳಿ ಕಲ್ತ್ಕೊಂಡ್ವಿ. ಇವತ್ತಿನ ತರಗತಿಯಲ್ಲಿ ಈ ದಿನನಿತ್ಯದ ಚಟುವಟಿಕೆಗಳ ಕುರಿತು ಪ್ರಶ್ನೆಗಳನ್ನು ಹೇಗೆ ಕೇಳಬೇಕು ಮತ್ತೆ ಕೇಳಿದ ಪ್ರಶ್ನೆಗಳಿಗೆ ಹೇಗೆ ಉತ್ತರಿಸಬೇಕು ಅಂತ ಹೇಳಿ ತಿಳಿಸ್ತೇನೆ. ಒಂದು ಮಾತು ಮಾತ್ರ ನೆನ್ಪಿಟ್ಕೊಳ್ಳಿ, ಒಳ್ಳೆಯ ಇಂಗ್ಲಿಷನ್ನು ನೋಟಿಸ್ ಮಾಡಿ, ಪ್ರಾಕ್ಟೀಸ್ ಮಾಡಿ, ಯೂಸ್ ಮಾಡಬೇಕು. ಈ ಪ್ರಶ್ನೆಗಳ ರಚನೆ ವಿಚಾರಕ್ಕೆ ಬಂದಾಗ 2 ವಾಕ್ಯಗಳನ್ನು ಈಗ ನಾನು ಹೇಳ್ತೇನೆ. ಡು ಯು ಗೋ ಟು ಸ್ಕೂಲ್ ಎವ್ರಿ ಡೇ? ವೆರ್ ಡು ಯು ಗೋ ಎವ್ರಿ ಡೇ? ಪ್ರಶ್ನೆಗಳನ್ನು ಈ 2 ರೀತಿಯಲ್ಲಿ ಕೇಳಬಹುದು. ಡು ಯು ಗೋ ಟು ಸ್ಕೂಲ್ ಎವ್ರಿ ಡೇ ಅನ್ನೋ ವಾಕ್ಯ ನೀನು ಪ್ರತಿದಿನ ಶಾಲೆಗೆ ಹೋಗ್ತೀಯಾ ಅಂತ ಕೇಳ್ತದೆ. ಇದಕ್ಕೆ ಉತ್ತರವಾಗಿ ಹೌದು ಅಥವಾ ಇಲ್ಲ ಅಂತ ನಾವು ಹೇಳ್ತೇವೆ. ಇಂಥ ಪ್ರಶ್ನೆಗಳನ್ನ ಕೇಳೋರಿಗೆ ನೀವು ಶಾಲೆಗೆ ಹೋಗ್ತಾ ಇರಬಹುದು ಅನ್ನೋ ಸ್ವಲ್ಪ ಮಾಹಿತಿ ಇರುತ್ತೆ, ಆದ್ರೆ ಅವರಿಗೆ ಅದು ಖಚಿತವಾಗಿ ಗೊತ್ತಿರಲ್ಲ. ಹೀಗೆ ವಿಷಯ ಗೊತ್ತಿರುತ್ತೆ, ಆದರೆ ಖಚಿತವಾಗಿ ನಮಗೆ ತಿಳಿದಿಲ್ಲ ಅಂತ ಇದ್ದಾಗ ಈ ಎಸ್ ಅಥವಾ ನೋ ಉತ್ತರವನ್ನ ಬೇಡುವ ಪ್ರಶ್ನೆಗಳನ್ನ ಕೇಳ್ತೇವೆ. ಇನ್ನಷ್ಟು ಉದಾಹರಣೆಗಳನ್ನ ಹೇಳ್ತೇನೆ. ಡು ಯು ಲಿಸನ್ ಟು ಮೈಸೂರು ಆಕಾಶವಾಣಿ ರೆಗ್ಯುಲರ್ಲಿ? ಎಸ್, ಐ ಡೂ. ನೋಡಿ, ಡು ಯು ಲಿಸನ್ ಟು ಮೈಸೂರು ಆಕಾಶವಾಣಿ ರೆಗ್ಯುಲರ್ಲಿ? ಎಸ್, ಐ ಡೂ. ಡಸ್ ಯುವರ್ ಸಿಸ್ಟರ್ ಲರ್ನ್ ಇಂಗ್ಲಿಷ್? ಎಸ್, ಶಿ ಡಸ್. ಡಸ್ ರಾಮಯ್ಯ ಗ್ರೋ ಬನಾನಾ? ಎಸ್, ಹಿ ಡಸ್. ಗಮನಿಸಿ, ಡಸ್ ಯುವರ್ ಸಿಸ್ಟರ್ ಲರ್ನ್ ಇಂಗ್ಲಿಷ್? ಏರಿದ ಧ್ವನಿಯಲ್ಲಿ ಆರಂಭಿಸ್ತೇವೆ ಮತ್ತೆ ವಾಕ್ಯ ಏರಿದ ಧ್ವನಿಯಲ್ಲಿ ಅಂತ್ಯ ಆಗತ್ತೆ. ಡಸ್ ರಾಮಯ್ಯ ಗ್ರೋ ಬನಾನಾ? ಎಸ್, ಹಿ ಡಸ್. ಯಾವ ಕಾರಣಕ್ಕೂ ಡಸ್ ರಾಮಯ್ಯ ಗ್ರೋ ಬನಾನಾ ಹಾಗೆ ಕೇಳಬಾರ್ದು. ಡಸ್ ರಾಮಯ್ಯ ಗ್ರೋ ಬನಾನಾ? ಎಸ್, ಹಿ ಡಸ್. ಇಂತಹ ಪ್ರಶ್ನೆಗಳಿಗೆ ಏನು ಉತ್ತರ ಕೊಡ್ತಾ ಇದ್ದೀವಿ ಅನ್ನೋದನ್ನ ನೋಟಿಸ್ ಮಾಡಿ, ಅವುಗಳನ್ನು ಪ್ರಾಕ್ಟೀಸ್ ಮಾಡಿ, ಆಗ ನಮ್ಗದನ್ನ ಯೂಸ್ ಮಾಡಲಿಕ್ಕೆ ಅನುಕೂಲ ಆಗತ್ತೆ. ನಾನು ಈಗ ಹೇಳಿದ ಉದಾಹರಣೆಗಳು ಔಪಚಾರಿಕ ಸಂದರ್ಭದಲ್ಲಿ ಬಳಸುವಂತ ಉದಾಹರಣೆಗಳು. ಈಗ ಒಬ್ಬ ಸ್ನೇಹಿತನ ಜೊತೆ ಅನೌಪಚಾರಿಕ ಸನ್ನಿವೇಶದಲ್ಲಿ ಹೇಗೆ ಉತ್ತರ ಕೊಡಬಹುದು, 1-2 ಉದಾಹರಣೆಗಳನ್ನು ಹೇಳ್ತೇನೆ. ಡಸ್ ಯುವರ್ ಮದರ್ ಸ್ಪೀಕ್ ಇಂಗ್ಲಿಷ್? ಎಸ್. ಡಸ್ ಯುವರ್ ವಿಲೇಜ್ ಹ್ಯಾವ್ ಅನ್ ಓವರ್ ಟ್ಯಾಂಕ್? ಎಸ್. ಈಗ ಈ ಥರದ ಪ್ರಶ್ನೆಗಳಿಗೆ ನಕಾರಾತ್ಮಕವಾಗಿ ಇಲ್ಲ ಅಂತ ಉತ್ತರ ಕೊಡೋದು ಹೇಗೆ ಅಂತ ಹೇಳಿ ಗಮನಿಸೋಣ. ಡು ಯು ಟ್ರಾವೆಲ್ ಇನ್ ಸಿಟಿ ಬಸ್ ರೆಗ್ಯುಲರ್ಲಿ? ನೋ, ಐ ಡೋಂಟ್. ಡು ಯು ಗ್ರೋ ರಾಗಿ? ನೋ, ವಿ ಡೋಂಟ್. ಡಸ್ ಯುವರ್ ಟೀಚರ್ ಬೀಟ್ ಯು? ನೋ, ಹಿ ಡಸಂಟ್. ನೋಡಿ, ಈ 3 ಸಂಭಾಷಣೆಗಳನ್ನ ನಾನು ನಿಮಗೆ ಏನು ಹೇಳಿದೆ, ಈ 3ರಲ್ಲೂ ಇಲ್ಲ, ನೋ ಅನ್ನುವ ಉತ್ತರವನ್ನು ನಾವು ಕೊಡ್ತೀವಿ. ಇದನ್ನ ಪ್ರಾಕ್ಟೀಸ್ ಮಾಡಿ. ಒಂದು ವೇಳೆ ಇದೇ ಪ್ರಶ್ನೆಗಳನ್ನ ಅನೌಪಚಾರಿಕ ಸನ್ನಿವೇಶದಲ್ಲಿ ಕೇಳಿದಾಗ ಹೇಗೆ ಹೇಳ್ಬೋದು? ಡು ಯು ಟ್ರಾವೆಲ್ ಇನ್ ಸಿಟಿ ಬಸ್ ರೆಗ್ಯುಲರ್ಲಿ? ನೋ. ಡು ಯು ಗ್ರೋ ರಾಗಿ? ನೋ. ಡಸ್ ಯುವರ್ ಟೀಚರ್ ಬೀಟ್ ಯು? ನೋ. ಈ ಎಲ್ಲ ಸಂಭಾಷಣೆಗಳನ್ನ ವಾಕ್ಯಗಳನ್ನ ಗಮನಿಸಿದ್ರಿ ಅಲ್ವಾ ಕೇಳುಗರೆ?
ಈಗ ಇನ್ನೊಂದು ರೀತಿಯ ಪ್ರಶ್ನೆಗೆ ಬರೋಣ. ನಾನು ಈ ಮೊದಲು ಹೇಳಿದ ಒಂದು ಪ್ರಶ್ನಾರ್ಥಕ ವಾಕ್ಯವನ್ನು ನೆನಪು ಮಾಡಿಕೊಳ್ಳಿ. ವೇರ್ ಡು ಯು ಗೋ ಎವ್ರಿ ಡೇ? ಈ ತರದ ಪ್ರಶ್ನೆಗಳಿಗೆ ಹೇಗೆ ನಾವು ಉತ್ತರಿಸೋದು ಅಂತ ಗಮನಿಸೋಣ. ಈ ರೀತಿಯ ಪ್ರಶ್ನೆಗಳು ಅಂದ್ರೆ ಪ್ರಶ್ನಾರ್ಥಕ ಪದಗಳಿರುವ ಪ್ರಶ್ನೆಗಳನ್ನ ನಾವು ಹೇಗೆ ಮಾತಾಡಬೇಕು ಅನ್ನೋದನ್ನ ಗಮನಿಸಿ. ಏರಿದ ಧ್ವನಿಯಲ್ಲಿ ಶುರು ಮಾಡ್ತೀವಿ, ಅಂತ್ಯ ಧ್ವನಿಯನ್ನ ಇಳಿಸ್ತೇವೆ. ವೇರ್ ಡು ಯು ಗೋ ಎವ್ರಿ ಡೇ? ಈ ರೀತಿಯ ಪ್ರಶ್ನೆಗಳನ್ನ ಕೇಳುತ್ತಿರುವ ವ್ಯಕ್ತಿಗೆ ಯಾವುದೇ ಮಾಹಿತಿ ಇರಲ್ಲ. ಹಾಗಾಗಿ ಅವರು ನಮ್ಮಿಂದ ಮಾಹಿತಿಯನ್ನ ನಿರೀಕ್ಷೆ ಮಾಡಿ ಪ್ರಶ್ನೆ ಕೇಳಿದಾಗ ಹೇಗೆ ನಾವು ಅದಕ್ಕೆ ಉತ್ತರಿಸಬೇಕು ಗಮನಿಸೋಣ. ವೇರ್ ಡು ಯು ಬೈ ವೆಜಿಟಬಲ್ಸ್? ಇಲ್ಲಿ ನೀವು ತರಕಾರಿ ಎಲ್ಲಿ ತಗೊಳ್ತೀರಿ ಅಂತ ಕೇಳಿದ ವ್ಯಕ್ತಿಗೆ ಗೊತ್ತಿಲ್ಲ. ಒಂದು ವೇಳೆ ಗೊತ್ತಿದ್ರೆ ಅವರು ಡು ಯು ಬೈ ವೆಜಿಟಬಲ್ಸ್ ಹಿಯರ್ ಅಥವಾ ದೇರ್ ಅಂತ ಕೇಳಿರ್ತಿದ್ರು. ಹಾಗಾಗಿ ಅವರಿಗೆ ಮಾಹಿತಿ ಗೊತ್ತಿಲ್ಲ. ಹಾಗಾಗಿ ಅವ್ರು ಏನ್ ಕೇಳ್ತಾ ಇದ್ದಾರೆ, ವೇರ್ ಡು ಯು ಬೈ ವೆಜಿಟಬಲ್ಸ್? ಅದಕ್ಕೆ ಉತ್ತರವಾಗಿ ಐ ಬೈ ದೆಮ್ ಅಟ್ ಅಗ್ರಹಾರ ಸರ್ಕಲ್. ಇನ್ನೊಂದು ಸಂಭಾಷಣೆ. ವೈ ಡು ಯು ಆಲ್ವೇಸ್ ಯೂಸ್ ಆರ್ಗ್ಯಾನಿಕ್ ಮೆನ್ಯೂರ್? ಐ ಯೂಸ್ ಆರ್ಗ್ಯಾನಿಕ್ ಮೆನ್ಯೂರ್ ಬಿಕಾಸ್ ಐ ಡೋಂಟ್ ವಾಂಟ್ ಟು ಪಾಯ್ಸನ್ ಮೈ ಕ್ರಾಪ್ಸ್. ಮತ್ತೊಂದು, ಹೌ ಡಸ್ ಶಿ ಸ್ಪೀಕ್ ಇಂಗ್ಲಿಷ್ ಸೋ ಫ್ಲೂಯೆಂಟ್ಲಿ? ಶಿ ಪ್ರಾಕ್ಟೀಸಸ್ ಎ ಲಾಟ್. ಹೂ ಡು ಯು ಇನ್ವೈಟ್ ಫಾರ್ ದಿ ಫಂಕ್ಷನ್? ಐ ಇನ್ವೈಟ್ ಗ್ರಾಮ ಪಂಚಾಯತ್ ಪ್ರೆಸಿಡೆಂಟ್. Whom do you want to meet? I want to meet the agricultural extension officer. ಕೇಳುಗರೆ, ಇದುವರೆಗೆ ಹೇಳಿದ ಈ ಉದಾಹರಣೆಗಳನ್ನ ಗಮನ ಇಟ್ಟು ಕೇಳಿಸ್ಕೊಂಡಿದ್ದೀರಿ. ಕೇಳಿಸ್ಕೊಂಡಿದ್ದನ್ನ ಮನನ ಮಾಡ್ಕೊಳ್ತೀರಿ. ಒಂದು ವೇಳೆ ನೀವೀಗಾಗಲೇ ಇದನ್ನ ರೆಕಾರ್ಡ್ ಮಾಡ್ಕೊಳ್ತಾ ಇದ್ರೆ ಆ ರೆಕಾರ್ಡ್ ಮಾಡ್ಕೊಂಡಿರೋದನ್ನ ಪದೇ ಪದೇ ಕೇಳ್ತಾ ಇರಿ, ಪ್ರಾಕ್ಟೀಸ್ ಮಾಡ್ತಾ ಇರಿ. ಹೀಗೆ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ನಿಮ್ಮ ಸ್ನೇಹಿತರ ಜೊತೆ ನಿಮಗೆ ಮಾತಾಡಲಿಕ್ಕೆ ಅನುಕೂಲ ಆಗತ್ತೆ. ಆರಂಭದಲ್ಲಿ ಸ್ವಲ್ಪ ಕೈ ಬೆವರಬಹುದು, ಬಾಯಿ ತೊದಲ್ಬಹುದು, ನಡೀತಾ ಇರುತ್ತೆ. ನಿಮ್ಮ ಪಾಡಿಗೆ ನೀವು ಮಾತಾಡ್ತಾ ಇರಿ, ಇಂಗ್ಲಿಷ್ ಬರುತ್ತೆ. ಈಗ ಇನ್ನೊಂದೆರಡು ಉದಾಹರಣೆಗಳನ್ನ ಕೊಡ್ತೇನೆ. ಇದು ಪ್ರಶ್ನೆಗಳನ್ನ ರಚಿಸುವ ಇನ್ನೊಂದು ರೀತಿ. ಡು ಯು ಲೈಕ್ ಸ್ವೀಟ್ಸ್? ಅಂದ್ರೆ ನಿನಗೆ ಸಿಹಿ ಇಷ್ಟಾನಾ ಅಂತ ಕೇಳಿದ್ವಿ. ಕೆಲವು ಸರಿ ನಿನಗೆ ಸಿಹಿ ಇಷ್ಟ ಇಲ್ವಾ ಅಂತಾನು ಕೇಳ್ತೀವಲ್ವಾ? ಅದನ್ನ ಇಂಗ್ಲಿಷಲ್ಲಿ ಹೇಗೆ ಹೇಳೋದು? ಡೋಂಟ್ ಯು ಲೈಕ್ ಸ್ವೀಟ್ಸ್? ಇದನ್ನ ಹೇಗೆ ರಚಿಸಬಹುದು ಅಂತ ಹೇಳಿ ಒಂದೆರಡು ಉದಾಹರಣೆಗಳನ್ನ ಕೊಡ್ತೇನೆ. ಡೋಂಟ್ ಯು ಗೋ ಟು ಸ್ಕೂಲ್ ರೆಗ್ಯುಲರ್ಲಿ? ಉತ್ತರವಾಗಿ ಎಸ್ ಐ ಡೂ ಅಂತ ಹೇಳ್ಬೋದು, ನೋ ಐ ಡೋಂಟ್ ಅಂತಾನು ಹೇಳ್ಬಹುದು. ಹಾಗೆ ಇನ್ನೊಂದು ಪ್ರಶ್ನೆ, ಡಸಂಟ್ ಯುವರ್ ಬ್ರದರ್ ವಿಸಿಟ್ ಯು? ಎಸ್ ಹಿ ಡಸ್, ನೋ ಹಿ ಡಸಂಟ್ ಅಂತಾನು ಹೇಳ್ಬೋದು. ವೈ ಡೋಂಟ್ ಯು ರೈಡ್ ಅ ಸೈಕಲ್? ಬಿಕಾಸ್ ಐ ಆಮ್ ಅಫ್ರೈಡ್ ಆಫ್ ರೈಡಿಂಗ್ ಅ ಸೈಕಲ್. ಈ ಪ್ರಶ್ನೆಗಳನ್ನ ನೀವು ಯೋಚನೆ ಮಾಡ್ತಾ ಹೋದ್ರೆ ಹೀಗೂ ಪ್ರಶ್ನೆಗಳನ್ನ ಕೇಳ್ಬೋದು. ಹೂ ಡಸಂಟ್ ಅಗ್ರಿ ವಿತ್ ಮೀ? ನನ್ನ ಮಾತನ್ನು ಯಾರು ಒಪ್ತಾ ಇಲ್ಲ. ವಿಚ್ ಬರ್ಡ್ ಡಸಂಟ್ ಫ್ಲೈ? ಯಾವ ಹಕ್ಕಿ ಹಾರೋದಿಲ್ಲ. ಹೀಗೆ ಅನೇಕ ವಾಕ್ಯಗಳನ್ನ ಬಳಸಬಹುದು. ಮುಖ್ಯವಾಗಿ ನೀವು ಈ ವಾಕ್ಯಗಳ ರಚನೆ ಹೇಗಾಗತ್ತೆ ಅನ್ನೋದನ್ನ ಗಮನಿಸಿದ್ರೆ ಸಾಕಾಗತ್ತೆ. ನೋಟಿಸ್ ಮಾಡಬೇಕು. ಹಾಗೆ ಕೊನೆಯದಾಗಿ ಒಂದು ಸಂಭಾಷಣೆಯನ್ನ ತಗೊಳ್ಳೋಣ. ವೈ ಡೋಂಟ್ ವಿ ಸ್ಪೀಕ್ ಇಂಗ್ಲಿಷ್ ಪ್ರಾಪರ್ಲಿ? ನಾವು ಇಂಗ್ಲಿಷ್ ಸರಿಯಾಗಿ ಯಾಕೆ ಮಾತಾಡಲ್ಲ? ವೈ ಡೋಂಟ್ ವಿ ಸ್ಪೀಕ್ ಇಂಗ್ಲಿಷ್ ಪ್ರಾಪರ್ಲಿ? ಬಿಕಾಸ್ ವಿ ಡೋಂಟ್ ಪ್ರಾಕ್ಟೀಸ್ ರೆಗ್ಯುಲರ್ಲಿ, ಅಲ್ವಾ? ಕೇಳುಗರೆ, ಇವತ್ತಿನ ತರಗತಿಯನ್ನ ಇಲ್ಲಿಗೆ ಮುಗಿಸೋಣ. ಮತ್ತೆ ನಿಮ್ಮ ಭೇಟಿ ಮುಂದಿನ ತರಗತಿಯಲ್ಲಿ. ಹ್ಯಾವ್ ಅ ಗುಡ್ ಡೇ. ಎಲ್ಲರಿಗೂ ನಮಸ್ಕಾರ. ಬಿಸಿಲೇ ಇರಲಿ, ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆರೆ. ಬಾನುಲಿ ಇಂಗ್ಲಿಷ್ ಪಾಠ ರೇಡಿಯೋ ಸರಣಿ ಕೇಳಿದಿರಿ. Sunlight let come, rain let it come, forest mountain I go roaming. ಪ್ರಸ್ತುತಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಆಂಗ್ಲ ಭಾಷಾ ಉಪನ್ಯಾಸಕ ಸದಾನಂದ ಆರ್. ಕೈ ತುತ್ತು ಕೊಟ್ಟೋಳಿ ಐ ಲವ್ ಯು ಮೈ ಮದರ್ ಇಂಡಿಯಾ, ಮದರ್ ಇಂಡಿಯಾ. ಸಂಕಲನ GN ಮಂಜುನಾಥ್. ನಿರ್ಮಾಣ ಅಬ್ದುಲ್ ರಶೀದ್. Money money I will collecting, daily daily counting, 10 rupees after joining Ramayan book purchasing. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಈ ಕಾರ್ಯಕ್ರಮದ ಮರುಪ್ರಸಾರ ಇಂದು ಮಧ್ಯಾಹ್ನ 1 ಗಂಟೆಗೆ.
ಆಕಾಶವಾಣಿ ಮೈಸೂರು FM 100.6